தங்கவயலில் புதிதாக பொருத்தப்பட்டுள்ள ஹைமாஸ் விளக்குகளுக்குள் இருக்க வேண்டிய 80,000 மதிப்பு தக்க மோட்டார்கள் எங்கே? முன்னாள் சட்டமன்ற உறுப்பினர் சம்பங்கி கேள்வி. தங்கவயலில் சமீபத்தில் அமைக்கப்பட்டுள்ள ஹைமாஸ்ட் மின் விளக்குகளில் பொருத்தப்பட வேண்டிய மோட்டார்கள் பொருத்தப்படவில்லை என முன்னாள் சட்டமன்ற உறுப்பினர் திரு சம்பங்கி குற்றச்சாட்டு முன்வைத்துள்ளார். ஒரு ஹைமாஸ்ட் விளக்கிற்கான மோட்டாரின் விலை சுமார் ரூபாய் 80,000 ஆகும். ஆனால் சமீபத்தில் நிறுவப்பட்ட எந்த ஹைமாஸ்ட் விளக்கிலும் அந்த மோட்டார்கள் பொருத்தப்படவில்லை என்றும் அவை பொருத்தப்பட்டதாக கணக்கில் காட்டப்பட்டுள்ளதாகவும் அவர் தெரிவித்துள்ளார். ஒரு மோட்டாருக்கே ரூபாய் 80,000 செலவாகும் நிலையில் மோட்டார்கள் பொருத்தப்படாமல் இருந்தும் அவை பொருத்தப்பட்டதாக கூறப்படும் பணம் எங்கே சென்றது? இது குறித்து சம்பந்தப்பட்ட அதிகாரிகள் பொதுமக்களுக்கு விளக்கம் அளிக்க வேண்டும். மேலும் இந்த விவகாரத்தில் வெளிப்படையான விசாரணை நடத்தப்பட வேண்டும் என்று முன்னாள் சட்டமன்ற உறுப்பினர் திரு சம்பங்கி வலியுறுத்தினார். என்ன ಕದವ ತೊಂದ ಒರೇ ವೆಟ್ಟ ಬಲಿಯಾ ಇருக்கு ನೋಡಿ. ಇಲ್ಲಿ ಒಂದು ಮೋಟ್ರ್ ಬರಬೇಕಾಗಿತ್ತು. ಈ ಮೋಟ್ರ್ ರೇಟು 80,000ದಿಂದ 1 ಲಕ್ಷ ರೂಪಾಯಿ ಆಗುತ್ತೆ. ಎಲ್ಲ ಇಡೀ ನಮ್ಮ ತಾಲೂಕಲ್ಲೆಲ್ಲ ಕೂಡ ಇದೇ ರೀತಿ ಫಿಟ್ ಮಾಡಿಬಿಟ್ಟು ಬೇರೆ ಇದನ್ನು ಅಕಸ್ಮಾತ್ ಆ ಲೈಟ್ಗಳೇನಾದ್ರು ರಿಪೇರಿ ಆಗಿದ್ರೆ ಈ ಮೋಟ್ರ್ ಇದ್ರೇ ಅದನ್ನು ಇಳಿಸೋಕ್ಕಾಗೋದು. ಇಲ್ಲಿನ ಜನರಿಗೆ ಏನೂ ಗೊತ್ತಾಗಲ್ಲ. ನಮ್ಮ ತಾಲೂಕು ಜನ ಹೆಂಗೆ ಯಾಮಾರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಏನು ಬರಬೇಕು ಏನು ಕುಂಡಿಸ್ತಾರೆ ಅಂತ ಏನೂ ಗೊತ್ತಿಲ್ಲ. ಇದನ್ನು ಮಾಡಿ ಎಷ್ಟು ದಿನ ಆಯ್ತು ನೋಡಿರಿ, 2-3 ತಿಂಗಳಾಗಿದೆ. ಬಿಲ್ಲಾಗಿದೆ, ಲೂಟಿ ಮಾಡ್ಕೊಂಡು ಹೋದ ಅವನು ಯಾವನೋ ಗೊತ್ತಿಲ್ಲ. ನಗರಸಭೆ ಆಯುಕ್ತ ಇದೆಲ್ಲ ಕಣ್ಕಾಣಲ್ವಾ ಕಮಿಷನರ್ಗೆ? ಈ ಕ್ಷೇತ್ರದ MLA ಕಣ್ಕಾಣಲ್ವಾ? ಈ ಕಾಂಟ್ರಾಕ್ಟ್ರ್ ಯಾರಂತ ಗೊತ್ತಿಲ್ಲ. ಕರೆದು ಹೋಗಿಬೇಕೋ ಬೇಡ? ದುಡ್ಡು ಯಾರ್ದು? ಒಂದೊಂದು ಐಮಾಸ್ ಲೈಟ್ಗೆ 1 ಲಕ್ಷ ರೂಪಾಯಿ ಮೋಟ್ರನ್ನ ಕದೀತಾನೆ ಅಂತ ಹೇಳಿದ್ರೆ ಇಡೀ ಕ್ಷೇತ್ರದಲ್ಲಿ ಎಷ್ಟು ಐಮಾಸ್ ಲೈಟ್ಗಳು ಹಾಕಿರೋದು? ಇದೆಲ್ಲ SCP TSP ಹಣ, ಅಂದರೆ ಬಹುತೇಕ SC STಗಳ ಹಣ. SC ST ಹಣನ ಹೆಂಗೆ ಲೂಟಿ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ಒಂದು ಸಣ್ಣ ಉದಾಹರಣೆ ಇದೆ ಐಮಾಸ್ ಲೈಟ್. ಇದೇ ಥರ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಕೋಟಿ ಹಣ ಲೂಟಿ ಮಾಡಿದ್ದಾರೆ ನಾವು ಕೇಳಿದ್ರೆ ನೋಡ್ರಿ. ನಾವು ಈ ಸಾಕ್ಷಿ ಸಮೇತ ಬಂದಿದ್ದೀವಿ. ಇದಕ್ಕೆ ನೀವು ಸಾಕ್ಷಿನೇ. ನಮ್ಮ ಕ್ಷೇತ್ರದ ಜನ ನೋಡ್ಬೇಕು ಇದೆಲ್ಲ ಕಣ್ಣಲ್ಲಿ. ಎಲ್ಲ ಕಡೆನೂ ಬರ್ತೀವಿ. ನಮ್ಗೆ ಗೊತ್ತಿಲ್ಲ, ನಮ್ಮ ನಗರಸಭೆ ಸದಸ್ಯರು ನಮ್ಮ ಪಾಂಡ್ಯನ ಹೇಳಿದ್ರು, ಇದೇ ನನಗೆ ಗೊತ್ತಾ, ರಾತ್ರಿ ಬಂದು ಫಿಟ್ ಮಾಡಿಬಿಡ್ಬೋದು ಅಂತ. ಆ ಬೈಕ್ ಏನೋ 1-2 ಎಲ್ಲಾದರೂ ಫಿಟ್ ಮಾಡಿಬಿಡ್ತಾನೋ ಗೊತ್ತಿಲ್ಲ. ಪ್ರತಿಯೊಂದು ಐಮಾಸ್ ಲೈಟೂ ನಾವು ಚೆಕ್ ಮಾಡ್ತೀವಿ, ನಿಮ್ಮ ಜೊತೆಲಿ ಕರ್ಕೊಂಡೋಗಿ ಕ್ಷೇತ್ರದ ಎಲ್ಲ ಕಡೆ ಸುತ್ತಾಕ್ತೀವಿ. ಇದು ನೋಡಲಿ, ಕಾಂಗ್ರೆಸ್ ಸರ್ಕಾರ, ನಮ್ಮ DK ಶಿವಕುಮಾರ್ ಸಾಹೇಬರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಈ ಕ್ಷೇತ್ರದ ಶಾಸಕರು ನಿಮ್ಮವರೇ. ಹೆಂಗೆ ಲೂಟಿ ಮಾಡ್ತಾಯಿದ್ದಾರೆ ಸ್ವಲ್ಪ ಮುಖ್ಯಮಂತ್ರಿ ಕಡೆ ಗಮನ ಹರಿಸಲಿ. ಇದು ಮೀಸಲು ಕ್ಷೇತ್ರ, SC ST ಇರೋಂಥ ಕ್ಷೇತ್ರ. ಅವರ ಅನ್ನಕ್ಕೆ ಅವ್ರ ಬಾಯಿ ಅವ್ರ ಹೊಟ್ಟೆಗೆ ಯಾಕೆ ಹೊಡಿತಾರೆ? ಅವ್ರ ದುಡ್ಡು ತಗೊಂಡು ಇದೆಲ್ಲ ಕ್ರಮ ತಗೋಬೇಕೋ ಬೇಡ? ಅವ್ರ ವಿರುದ್ಧ ಕೇಸ್ ಹಾಕಬೇಕೋ ಬೇಡ? ಮುಂದೆ ನಿಮಗೆಲ್ಲ ಹೇಳ್ತೀವಿ ಬನ್ನಿ.